ಎಲ್ಲರಿಗೂ ನಮಸ್ಕಾರ. ಕೆಂಚಾಯ್ಗೆ ನನ್ನ ಛಾಯಾ ನಿಮ್ಮನ್ನೆಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಆಗಿರೋರ್ಗು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ನೀವೇನಾದರೂ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದರೆ ಅದರಲ್ಲಿ ಒಂದು ಚಾಪ್ಟರ್ ಬರುತ್ತೆ ಅಮೈನ್ಸ್ ಅಂತ, ಅದರದ್ದು ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಪೇಪರ್ 5ಅಲ್ಲಿ ಬರುತ್ತೆ. ಆ್ಯಕ್ಚುಲಿ ನಿಮಗೆ ಥರ್ಡ್ ಇಯರಲ್ಲಿ ಪೇಪರ್ 5 ಪೇಪರ್ 6 ಅಂತ ಎರಡು ಇರುತ್ತೆ. ಪೇಪರ್ 5ಅಲ್ಲಿ ಆರ್ಗ್ಯಾನಿಕ್ ಪಾರ್ಟ್ ಏನಿದೆ ಅದನ್ನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ನಾನು ಮಾಡ್ತಾ ಇರೋವಂಥದ್ದು ಅಮೈನ್ಸಲ್ಲಿ 4ನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ಡಿಸ್ಟಿಂಗ್ವಿಷಿಂಗ್ ರಿಯಾಕ್ಷನ್ಸ್ ಆಫ್ ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟರ್ಷರಿ ಅಮೈನ್ಸ್ ಏನಿದೆಯಲ್ಲ ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ, ಆಲ್ಕಲೇಷನ್, ಅಸೈಲೇಷನ್, ಹಿನ್ಸ್ಬರ್ಗ್ ರಿಯೇಜೆಂಟ್ ಈ 3 ರಿಯಾಕ್ಷನ್ ತೊಗೊಂಡು ನಾನು ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಅಮೈನ್ಸ್ನ ಡಿಸ್ಟಿಂಗ್ವಿಷ್ ಮಾಡ್ಬೋದು. ಪ್ರೈಮರಿ ಅಮೈನು, ಸೆಕೆಂಡ್ರಿ ಅಮೈನು, ಟರ್ಷರಿ ಅಮೈನ್ಸ್ ಅಂತ ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ ಅಂದರೆ ಬೇಸ್ಡ್ ಆನ್ ದಿ ನಂಬರ್ ಆಫ್ ಆರ್ ಗ್ರೂಪ್ ಪ್ರೆಸೆಂಟ್ ಇನ್ ದಿ ಗಿವನ್ ಅಮೈನ್ಸ್. ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಅಮೈನ್ಸ್ ಆರ್ ದಿ ಡೆರಿವೇಟಿವ್ಸ್ ಆಫ್ ಅಮೋನಿಯಾ ಅಂತ ಕನ್ಸಿಡರ್ ಮಾಡ್ತೀವಿ. ಅಮೈನ್ಸಲ್ಲಿ ಪ್ರೈಮರಿ ಅಮೈನ್ಸಲ್ಲಿ 1 ಆರ್ ಗ್ರೂಪ್ ಇರುತ್ತೆ, ಸೆಕೆಂಡ್ರಿ ಅಮೈನ್ಸಲ್ಲಿ 2 ಆರ್ ಗ್ರೂಪ್ ಇರುತ್ತೆ, ಟರ್ಷರಿ ಅಮೈನ್ಸಲ್ಲಿ 3 ಆರ್ ಗ್ರೂಪ್ ಇರುತ್ತೆ. ಸೊ ಈ ಬೇಸಿಸ್ ಮೇಲೆ ಅವನ್ನ ನಾವೇನು ಮಾಡ್ತಾ ಇದ್ದೀವಿ, ಕ್ಲಾಸಿಫಿಕೇಶನ್ ಮಾಡ್ತಾ ಇದ್ದೀವಿ. ಸೊ ಕೆಮಿಕಲಿ ಹೌ ಕ್ಯಾನ್ ಯು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂಚೆನೇ ಹೇಳ್ದಂಗೆ 3 ಮೆಥಡ್ಗಳಿದೆ. ಆಲ್ಕಲೇಷನ್, ಆ್ಯಸ್ ದ ನೇಮ್ ಇಂಡಿಕೇಟ್ಸ್ ಆಲ್ಕಲೇಷನ್ ಅಂತಂದರೆ ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ರೀಪ್ಲೇಸ್ ಹೈಡ್ರೋಜನ್ ಬೈ ದಿ ಆಲ್ಕೈಲ್ ಗ್ರೂಪ್ ಅಂತ ರಿಯಾಕ್ಷನ್ಗೆ ನಾನು ಏನಂತ ಕರಿತೀನಿ, ಆಲ್ಕಲೇಷನ್. ಅಥವಾ ಮೀಥೈಲ್ ಗ್ರೂಪಿಂದ ಮಾಡ್ತಾ ಇದ್ದೀನಿ ಅಂದರೆ ಮಿಥಲೇಷನ್ ಅಂತ ಹೇಳ್ತೀವಿ. ಜನರಲಿ ನಾವು ಆಲ್ಕೈಲ್ ಹ್ಯಾಲೈಡ್ಸ್ ಪರ್ಟಿಕ್ಯುಲರ್ಲಿ ಆಲ್ಕೈಲ್ ಐಡೈಡ್ಸ್ನ ಯೂಸ್ ಮಾಡಿಕೊಂಡು ಆಲ್ಕಲೇಷನ್ ಮಾಡ್ತೀವಿ. ಅದೇ ಥರ ರೀಪ್ಲೇಸ್ಮೆಂಟ್ ಆಫ್ ಹೈಡ್ರೋಜನ್ ಬೈ ಅಸೈಲ್ ಗ್ರೂಪ್ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಅಸೈಲೇಷನ್ ಅಂತ ಕರಿತೀವಿ. ಐದರ್ ಅಸಿಟೈಲ್ ಕ್ಲೋರೈಡ್ ಆರ್ ಅಸ್ಟಿಕ್ ಅನೈಡ್ರೇಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಆಸ್ ಎ ರಿಯೇಜೆಂಟ್. ಆಲ್ಕಲೇಷನ್ಗೆ ಕರಸ್ಪಾಂಡಿಂಗ್ ಆಲ್ಕೈಲ್ ಐಡೈಡ್ಸ್ ಅಥವಾ ಆಲ್ಕೈಲ್ ಹ್ಯಾಲೈಡ್ಸ್ನ ಯೂಸ್ ಮಾಡ್ತೀವಿ. ಅದೇ ಥರ ಅಸೈಲೇಷನ್ಗೆ ಐದರ್ ಅಸ್ಟೈಲ್ ಕ್ಲೋರೈಡ್ ಆರ್ ಅಸ್ಟಿಕ್ ಅನೈಡ್ರೇಟ್ನ ಯೂಸ್ ಮಾಡ್ತೀವಿ. ಅದೇ ಥರ ಥರ್ಡ್ ರಿಯಾಕ್ಷನ್ ಇದೆ ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂತ. ಅಲ್ಲಿ ಹಿನ್ಸ್ಬರ್ಗ್ ರಿಯೇಜೆಂಟ್ ಹಾಕ್ಕೊಂಡು ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಟಿಂಗ್ವಿಷ್ ವೆಟ್ಸ್ ಎ ಪ್ರೈಮರಿ, ಸೆಕೆಂಡ್ರಿ ಆರ್ ಟರ್ಷರಿ ಅಮೈನ್ಸ್. ಬೆನ್ಸಿನ್ ಸಲ್ಫನೈಲ್ ಕ್ಲೋರೈಡ್ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ನಾವು ಹಿನ್ಸ್ಬರ್ಗ್ ಅಂತ ಹೇಳ್ತೀವಿ. ಈಗ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಮೊದಲನೇದು ಆಲ್ಕಲೇಷನ್. ನಾನು ಮುಂಚೆನೇ ಹೇಳ್ದಂಗೆ ಆಲ್ಕಲೇಷನ್ ಏನು ಮಾಡ್ತೀನಿ, ನಾನು ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ಟ್ರೀಟ್ ಮಾಡ್ತೀನಿ. ಹೆಚ್ ಆಫ್ ದಿ ಅಮೈನ್ಸ್ ವಿಲ್ ಬಿ ರೀಪ್ಲೇಸ್ಡ್ ಬೈ ಆರ್ ಗ್ರೂಪ್ ಅಂತ ಹೇಳ್ತೀವಿ. ಪ್ರೈಮರಿ ಅಮೈನ್ಗೆ ಆಲ್ಕಲೇಷನ್ ಮಾಡಿದಾಗ ಸೆಕೆಂಡ್ರಿ ಅಮೈನ್ ಬರುತ್ತೆ, ಸೆಕೆಂಡ್ರಿ ಅಮೈನ್ಗೆ ಆಲ್ಕಲೇಷನ್ ಮಾಡಿದಾಗ ಟರ್ಷರಿ ಅಮೈನ್ಸ್ ಬರುತ್ತೆ. ಟರ್ಷರಿ ಅಮೈನ್ಸ್ ಆಲ್ಕಲೇಷನ್ ಬಿಕಾಸ್ ಇಟ್ ಗೋಯಿಂಗ್ ಟು ಕಂಟೈನ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಬಿಕಾಸ್ ಆಫ್ ದಟ್ ಇಟ್ ಕ್ಯಾನ್ ಆಲ್ಸೋ ಫಾರ್ಮ್ ದಿ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಅಂತ ಕರಿತೀವಿ. ಸೊ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಅಮೈನ್ಸ್ ಎಲ್ಲನೂ ದೇ ಗೋಯಿಂಗ್ ಟು ಫಾರ್ಮ್ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್. ಸೊ ದಿಸ್ ಟೆಸ್ಟ್ ಕ್ಯಾನ್ ಬಿ ಯೂಸ್ ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಬೇಸ್ಡ್ ಆನ್ ದಿ ಫಾರ್ಮೇಷನ್ ಆಫ್ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್. ನಿಮಗೆ ಗೊತ್ತಿದ್ದಂಗೆ ಪ್ರೈಮರಿ ಅಮೈನ್ ಇದ್ದಿದ್ದು ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಕನ್ವರ್ಟ್ ಮಾಡೋದಕ್ಕೆ ಇಟ್ ಗೋಯಿಂಗ್ ಟು ಕನ್ಸಿಡರ್ 3 moles ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ಟು ಗೆಟ್ ಕನ್ವರ್ಟೆಡ್ ಇಂಟು ಎ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್. ಅದೇ ಥರ ಸೆಕೆಂಡ್ರಿ ಅಮೈನ್ಸ್ ರಿಕ್ವೈರ್ 2 moles, ಟರ್ಷರಿ ಅಮೈನ್ಸ್ ಗೋಯಿಂಗ್ ಟು ರಿಕ್ವೈರ್ ಓನ್ಲಿ 1 mole. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನಿಮಗೆ ದಿಸ್ ಟೆಸ್ಟ್ ಕ್ಯಾನ್ ಬಿ ಯೂಸ್ ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ. ಪ್ರೈಮರಿ ಆದರೆ 3 moles ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ಬೇಕು ಟು ಗೆಟ್ ಕನ್ವರ್ಟ್ ಇಟ್ ಸೆಲ್ಫ್ ಇಂಟು ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್. ಸೆಕೆಂಡ್ರಿ ಆಯಿತು ಅಂದರೆ 2 mole ಬೇಕು, ಟರ್ಷರಿ ಆಯಿತು ಅಂದರೆ 1 ಆಗುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ನೀವು ಡಿಸ್ಟಿಂಗ್ವಿಷ್ನ ಮಾಡ್ಬೋದು. ಎರಡನೇ ರಿಯಾಕ್ಷನ್ಗೆ ಅಸೈಲೇಷನ್. CO ಗ್ರೂಪ್ ಇದ್ದರೆ ಅದಕ್ಕೆ ನಾವು ಅಸೈಲ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಅದನ್ನು ಇಂಟ್ರಡ್ಯೂಸ್ ಮಾಡೋಕ್ಕೆ ಐದರ್ ಅಸ್ಟೈಲ್ ಕ್ಲೋರೈಡ್, ಅನ್ಹೈಡ್ರೈಡ್ಸ್ ಆರ್ ಎಸ್ಟರ್ಸ್ನ ಮಾಡಿಕೊಂಡು ಸಬ್ಸ್ಟಿಟ್ಯೂಟೆಡ್ ಅಮೈಡ್ಸು ನೀವು ಫಾರ್ಮೇಷನ್ ಮಾಡ್ಬೋದು. ಎಗೇನ್ ಅಸೈಲೇಷನ್ ಆಗೋದಕ್ಕೆ ನನಗೆ ಬೇಕಾಗಿರುವಂಥದ್ದು ಏನು ಅಂತಂದರೆ ಹೈಡ್ರೋಜನ್ ಇರಬೇಕು. ಸೊ ಪ್ರೈಮರಿ ಅಮೈನ್ಸು, ಸೆಕೆಂಡ್ರಿ ಅಮೈನ್ಸು ಇನ್ ಪ್ರೆಸೆನ್ಸ್ ಆಫ್ ಪಿರಿಡೀನ್. ಸೊ ಏನಾಗುತ್ತೆ, ನಿಮಗೆ ರಿಯಾಕ್ಷನ್ ಆಗುತ್ತೆ, ಕರಸ್ಪಾಂಡಿಂಗ್ ಅಮೈಡ್ಸು ನಿಮಗೆ ಬರ್ತಾ ಹೋಗುತ್ತೆ. ವೆರಾಸ್ ದ ಟರ್ಷರಿ amines do not answer this test. This test is answered only by the primary and secondary amines, and this reaction we are going to do in presence of pyridine, because whatever the base we are going to get, whatever the HCl we are going to remove, that will be absorbed by pyridine. Otherwise the reaction will become reversible reaction. Adakoskara this reaction we are going to do in presence of pyridine.
ಅಗೇನ್ ಪ್ರೈಮರಿ ಸೆಕೆಂಡ್ರಿ ಮಾತ್ರ ಆನ್ಸರ್ ಮಾಡುತ್ತೆ, ಟರ್ಷರಿ ಇದನ್ನು ಮಾಡೋದಿಲ್ಲ. ಸೊ ಆ ರೀತಿಯಾಗಿ ಅದನ್ನು ನಾನು ಮಾಡ್ಬೋದು. ಸೇಮ್ ರಿಯಾಕ್ಷನ್ ಐ ಕ್ಯಾನ್ ಡೂ ವಿತ್ ಎಸ್ಟರ್ಸ್, ಐ ಕ್ಯಾನ್ ಡೂ ವಿತ್ ಅಸ್ಟಿಕ್ ಕ್ಲೋರೈಡ್, ಐ ಕ್ಯಾನ್ ಡೂ ವಿತ್ ಅಸಿಟಿಕ್ ಅನೈಡ್ರೇಟ್. ಪ್ರತಿ ಸಲನೂ ವಿ ಆರ್ ಗೋಯಿಂಗ್ ಟು ಡೂ ಇನ್ ರಿಯಾಕ್ಷನ್ ಇನ್ ಪ್ರೆಸೆನ್ಸ್ ಆಫ್ pyridine ಓನ್ಲಿ. ಈಚ್ ಟೈಮ್ ವಿ ಆರ್ ಗೋಯಿಂಗ್ ಟು ಗೆಟ್ ಎ ಅಮೈಡ್ಸೇ ಬರ್ತಾ ಹೋಗುತ್ತೆ. Again, this test is answered only by the primary and secondary amines, not by the tertiary amines, because tertiary amines do not contain hydrogen. In order to undergo the acylation reaction to remove HCl, should be present. Therefore, only the primary and secondary amines using either acetyl chloride, acetic anhydride or ester, they get converted into corresponding amides. This test is not answered by the tertiary amines. This test is answered only by primary and secondary amines. ಥರ್ಡ್ ರಿಯಾಕ್ಷನ್ ಅರ್ನ್ಸ್ಬರ್ಗ್ ರಿಯೇಜೆಂಟ್ ಅಂತ ಹೇಳ್ತಾರೆ. ಇದು ವಿಷುವಲ್ ಅಬ್ಸರ್ವೇಷನ್ ಮಾಡುವಂಥದ್ದು. ಬೆನ್ಸಿನ್ ಸಲ್ಫೊನೈಲ್ ಕ್ಲೋರೈಡ್ C6H5SO2Cl ಏನಿದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಅರ್ನ್ಸ್ಬರ್ಗ್ ರಿಯೇಜೆಂಟ್ ಅಂತ ಕರಿತೀವಿ. ಇಟ್ ರಿಯಾಕ್ಟ್ಸ್ ವಿತ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಅಮೈನ್ಸ್, ನಾಟ್ ವಿತ್ ಟರ್ಷರಿ ಅಮೈನ್ಸ್, ಟು ಗಿವ್ ದಿ ಕರಸ್ಪಾಂಡಿಂಗ್ ಸಲ್ಫೊನಮೈಡ್ಸ್ ಬರ್ತಾ ಹೋಗುತ್ತೆ. Hydrogen attack to the nitrogen in the sulfonamide formed by the primary amine, strongly acidic in nature due to the presence of the strong electron withdrawing sulfonyl group, hence it is soluble in water. So illu enagutte, removal of HCl ಆಗುತ್ತೆ. ಪ್ರೈಮರಿ ಅಮೈನ್ ತಗೊಳ್ತೀನಿ, ಪ್ರೈಮರಿ ಅಮೈನ್ ಏನು ಮಾಡ್ತೀನಿ, ಒನ್ ಆಫ್ ದ H is ಸಬ್ಸ್ಟಿಟ್ಯೂಟೆಡ್ ಬೈ ದಿ C6H5SO2 ಗ್ರೂಪಿಂದ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಆಲ್ಕೈಲ್ ಬೆನ್ಝೀನ್ ಸಲ್ಫನಮೈಡ್ ಬಂತು, ವಿಚ್ ಈಸ್ ಹೈಲಿ ಬೇಸಿಕ್ ಇನ್ ನೇಚರ್ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ SO2 ಗ್ರೂಪ್ ಇದೆ. ಹಾಗಾಗಿ ಏನಾಗ್ತಾ ಇದೆ, ದೇ ಆರ್ ಸಾಲ್ಯುಬಲ್ ಇನ್ ಆಲ್ಕಲಿ. ಅದಕ್ಕೆ NaOH ಜೊತೆಗೆ ಸಾಲ್ಯುಬಲ್ ಹಾಕಿದಾಗ ದೇ ಆರ್ ಹೈಲಿ ಅಸಿಡಿಕ್ ಇನ್ ನೇಚರ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ SO2 ಗ್ರೂಪ್. ದೇರ್ಫೋರ್ ದೇ ಆರ್ ಸಾಲ್ಯುಬಲ್ ಇನ್ ವಾಟರ್, ಸಾಲ್ಯುಬಲ್ ಇನ್ NaOH. ದೇರ್ ಬೈ ಯು ಆರ್ ಗೋಯಿಂಗ್ ಟು ಗೆಟ್ ಎ ಕ್ಲಿಯರ್ ಸೊಲ್ಯೂಷನ್ ಬರುತ್ತೆ. ಏನು ಮಾಡ್ತಿದ್ದೀನಿ, ಪ್ರೈಮರಿ ಅಮೈನ ತೊಗೊಳ್ತಾ ಇದ್ದೀನಿ, ಅದಕ್ಕೆ ನಾನು ಬೆನ್ಸಿನ್ ಸಲ್ಫೊನೈಲ್ ಕ್ಲೋರೈಡ್ನ ಹಾಕ್ತಾ ಇದ್ದೀನಿ, ರಿಯಾಕ್ಷನ್ ಆಯಿತು, ಅದಕ್ಕೆ NaOH ಹಾಕ್ತೀನಿ, ಯು ಆರ್ ಗೋಯಿಂಗ್ ಟು ಗೆಟ್ ಎ ಕ್ಲಿಯರ್ ಸೊಲ್ಯೂಷನ್. ಅದೇ ಥರ ಸೆಕೆಂಡ್ರಿ ಅಮೈನ್ಸ್ನ ತೊಗೊಂಡ್ರೆ ಅಲ್ಲಿ ಏನಾಗ್ತಾ ಇದೆ ಅಂದರೆ, ರಿಮೂವಲ್ ಆಗ್ತಾ ಇದೆ. ಅಲ್ಲೂ ನಿಮಗೆ ಇದು ಬೆನ್ಸಿನ್ ಡೈ ಆಲ್ಕೈಲ್ ಬೆನ್ಸಿನ್ ಸಲ್ಫನಮೈಡ್ ಬರ್ತಾ ಇದೆ. ಬಟ್ ದಟ್ ಈಸ್ ನಾಟ್ ಸೋ ಬೇಸಿಕ್ ಇನ್ ನೇಚರ್ ಬಿಕಾಸ್ ಆಫ್ ದಿ they are not so acidic in nature because of the presence of R group. ಇಲ್ಲೂ SO2 ಗ್ರೂಪ್ ಇದೆ, ನೋ ಡೌಟ್. ಆದರೆ ನಮಗೆ ಇಲ್ಲಿ ಎರಡು R ಗ್ರೂಪ್ ಇದೆ. ಎರಡು R ಗ್ರೂಪ್ ಏನು ಮಾಡ್ತಾ ಇದೆ, ಬ್ಯಾಲೆನ್ಸ್ ಮಾಡ್ತಾ ಇದೆ, ಹೈಡ್ರೋಜನ್ ಇಲ್ಲ ಇಲ್ಲಿ. ಹಾಗಾಗಿ ಏನಾಗುತ್ತೆ, ದಿಸ್ ಸೊಲ್ಯೂಷನ್ ವಾಟ್ ಎವರ್ ದ ಸಲ್ಫನಮೈಡ್ ಯು ಆರ್ ಗೋಯಿಂಗ್ ಟು ಗೆಟ್, ದೇ ಆರ್ ಇನ್ಸಾಲ್ಯುಬಲ್ ಇನ್ ಕ್ಲಿಯರ್ ಸೊಲ್ಯೂಷನ್ ನಿಮಗೆ ಅಲ್ಲಿ ಬರೋದಿಲ್ಲ. Tertiary amines ಆದರೆ do not react with Hinsberg reagent because it do not contain hydrogen. So ಈ ರೀತಿಯಾಗಿ I can use these three tests, either alkylation, acylation or Hinsberg reagent. I can distinguish whether the given amine is primary, secondary or tertiary. So tertiary amines ಆಯಿತು ಅಂತಂದರೆ do not give any reaction with the Hinsberg reagent, whereas primary amines ಅಂದರೆ forms sulfonamide which is soluble in NaOH. secondary ಆದರೆ forms sulfonamide but it's insoluble in OH. ಈ ರೀತಿಯಾಗಿ ಮೂರು ಡಿಫ್ರೆಂಟ್ ಟೆಸ್ಟ್ಗಳನ್ನ ಮಾಡಿ we can easily distinguish whether they are primary, secondary or tertiary amines. Thank you. All the best.